ಇವತ್ತು ನನ್ನ ಡ್ರೀಮ್ ಕಂಪ್ಲೀಟ್ ಆಯಿತು. ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಹೆಲೋ ನಮಸ್ತೆ. ಎಲ್ಲರೂ ಕೇಳ್ತಿರ್ತೀರ ಒನ್ ಡೇ ರಜೆ ಇದ್ದರೂ ಕೂಡ ಏನಕ್ಕೆ ಊರಿಗೆ ಹೋಗ್ತೀಯಾ, ಇಲ್ಲೇ ಇರ್ಬೋದಲ್ವಾ, ರೆಸ್ಟ್ ಮಾಡ್ಬೋದಲ್ವಾ ಅಂತ. ಆದರೆ ಊರಲ್ಲಿರೋ ನೆಮ್ಮದಿ ಸುಖ ಬೇರೆ ಕಡೆಯಲ್ಲೂ ಸಿಗಲ್ಲ. ಅದೊಂಥರ ಚೆಂದ. ಆ ಪ್ರಾಣಿ ಪಕ್ಷಿಗಳ ಜೊತೆ ಆಟ ಆಡೋದು, ಹಸುಗಳ ಜೊತೆ ಆಟ ಆಡೋದು. ನಮ್ಮನೆ ಚಿಕ್ಕದೊಂದು ಕೊತ್ತಿ ಮರಿ ಐತೆ, ಅದ್ರ ಜೊತೆ ಆಡೋದು. ನಮ್ಮ ಕುಳ್ಳ ಗುಂಡ ಅದೆಲ್ಲ ನಂಗೆ ತುಂಬಾ ಇಷ್ಟ. ಬೆಳಗ್ಗೆ ಎದ್ದು ಮಜ್ಜಿಗೆ ಕಡಿತಾ ಇದ್ದೆ. ನನ್ನ ತಂಗಿ ಒಲೆ ಮೇಲೆ ವಾಂಗಿಭಾತ್ ಇಟ್ಟಿದ್ದೀನಿ ನೋಡು ಅಂದು, ಅದನ್ನ ನೋಡ್ಕೊಂಡು ಹಾಗೆ ಮಜ್ಜಿಗೆ ಕಡಿತಾ ಇದ್ದೆ. ಅದಾದಮೇಲೆ ಅವಳು ಬಂದು ವಾಂಗಿಭಾತ್ನ ಫುಲ್ ಕಂಪ್ಲೀಟ್ ಮಾಡಿದ್ಲು. ಅದನ್ನ ತಿಂದೆ, ಸಕ್ಕತ್ತಿತ್ತು ಟೇಸ್ಟು. ನನಗೇನಷ್ಟು ಅಡುಗೆ ಮಾಡೋಕ್ಕೆ ಬರಲ್ಲ, ಅವಳು ಅಡುಗೆ ಮಾಡಿದ್ದೆ, ನಾನು ತಿನ್ನೋದು. ಮತ್ತು ನಮ್ಮ ಚೋಟು ವೀರು ಇಬ್ಬರು ಸೈಕಲ್ ತಗೊಂಡು ಆಟ ಆಡ್ತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಆಂಟಿ ನೀನು ಹುಟ್ಟಿರೋದೇ ವೇಸ್ಟು ಅಂತ ಬೈತಿದ್ರು. ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಿ ಪಾಂಕಾಗಿ ರೆಡಿ ಆಗ್ಬಿಟ್ಟು ನಮ್ಮ ಚೋಟಿಗೊಂದು ಮುತ್ಕೊಬಿಟ್ಟು ನಾನು ಹೊಟ್ಟಿದ್ದೆ ಸಾಲಿರಮ್ಮನ ಕಡೆಗೆ. ಏನಕ್ಕಪ್ಪ ಅಂತಂದರೆ ಇವತ್ತು ನಾನು ಒಂದು ಗಾಡಿಗೆ ತೊಗೋಬೇಕಿತ್ತು, ಹಾಗಾಗಿ ಶೋರೂಮ್ಗೆ ಹೋಗಬೇಕಿತ್ತು. ಹಾಗಾಗಿ ಫುಲ್ ಪಾಂಕಾಗಿ ರೆಡಿ ಆಗ್ಬಿಟ್ಟು ಬಸ್ಗೋಸ್ಕರ ವೇಟ್. ಆಂಜನೇಯ ಟೆಂಪಲ್ನ ಓಪನ್ ಮಾಡಿದ್ದಾರೆ. ಅದಾದಮೇಲೆ ಇವರಿಬ್ಬರು ಬ್ಯೂಟಿಫುಲ್ ಕಪಲ್ ಅಂತಲೇ ಹೇಳ್ಬೋದು. ನಾನು ಬಸ್ ಹತ್ಕೊಂಡು ಹೋಗಿದ್ದೆ ಸಾಲಿರಮ್ಮ ಹೋಂಡಾ ಶೋರೂಮ್ಗೆ ಒಂದು ಗಾಡಿನ ತಗೋಬೇಕಿತ್ತು. ಹಾಗಾಗಿ ಇದು ತುಂಬ ವರ್ಷಗಳ ನನ್ನ ಕನಸು. ಸೊ ಇವತ್ತು ನನಸಾಗಿದೆ, ಗಾಡಿನ ತಗೊಂಡೆ. ನಾಳೆ ಗಾಡಿನ 9:30ಗೆ ಕೊಡ್ತಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ಯು. ಅದಾದಮೇಲೆ ನಮ್ಮಮ್ಮ ಕೆಲ ಬೈಸ್ಕೊಂಡು ಎಳ್ನೀರು ಕೊಚ್ಚಿಸ್ಕೊಂಡು ಎಳ್ನೀರನ್ನ ಕುಡಿತಾ ಇದ್ದೆ. ಬಿಸಿಲಲ್ವಾ, ಹಾಗಾಗಿ ಫುಲ್ ಎಳ್ನೀರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಳ್ನೀರ ಕುಡಿತಾ ಇದ್ದೆ. ಅದಾದಮೇಲೆ ನಾಳೆ ಮೈಸೂರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇವಾಗಲೇ ನೀರೊಳಗೆ ಗುರಿ ಹಾಕಿ ಅಲ್ಲಿಂದ ನಮ್ಮ ಚೋಟನ್ನ ಕರ್ಕೊಂಡು ಹುಳುಗ್ ತಗ್ಸೋಕ್ಕೆ ಅಂತ ಹೋದೆ. ಅವನು ಅಳ್ತಾನೆ ಅಂತ ನಾವು ಅಂದ್ಕೊಂಡ್ರೆ ನಗ್ತಿದ್ದಾನೆ ನೋಡಿ, ಅದು ಹಾಯ್ ಮಾಡಿಕೊಂಡು. ಈ ತಾತನಿಗೆ ಕಣ್ಣು ಕಾಣಿಸಲ್ಲ, ಆದರೂ ಕೂಡ ತುಂಬಾ ಚೆನ್ನಾಗಿ ಹುಳು ತೆಗಿತಾರೆ, ಎಣ್ಣೆನ ತಿಕ್ಕೊಡ್ತಾರೆ. ಅವ್ರು ತಿಕ್ಕೊಡ್ಬೇಕಾದ್ರೆ ಆ ಪೇಯ್ನ್ ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ತಾತೆ ಅಂತೂ ನಂಗೆ ಚಿಕ್ಕದ್ರಿಂದ ನಂಗೆ ಕೈ ಕಾಲು ಉಳುಕರಿ ಈ ತಾತನ ಹತ್ರನೇ ಔಷಧಿನ ಹಚ್ಚಿಸ್ಕೊಳ್ಳೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೊ ಮಚ್.